ಹಾಯ್, ವೆಲ್ಕಮ್ ಟು ಯಶುಸ್ ಪಾಕಶಾಲೆ. ಇವತ್ತು ನಾನು ಸಿಂಪಲ್ ಮತ್ತು ಈಸಿಯಾಗಿ ಕಾಜು ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿ ತಗೊಳ್ಳಿ. ಆ ಬಾಣಲಿಗೆ 2-3 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇನ್ನೇನು ಸ್ವಲ್ಪ ಬಿಸಿ ಆಗ್ತಾಯಿದೆ ಅನ್ನೋವಾಗ 1 ಬೌಲಷ್ಟು ಕಾಜು ಅಂದರೆ ಗೋಡಂಬಿನ ತಗೊಳ್ಳಿ. ಅದನ್ನು ಬಾಣಲಿ ಒಳಗೆ ಹಾಕಿ ಸ್ಲೈಟಾಗಿ ಈ ಥರ ಉರಿತಾ ಇರಿ. ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಬೆಟರ್, ಯಾಕಂದರೆ ಗೋಡಂಬಿ ಬೇಗ ಸೀದೋಗ್ಬಿಡತ್ತೆ. ಸೊ ಕೈ ಬಿಡಬೇಡಿ, ಹಾಗೆ ಉರಿತಾ ಇರಿ. ತುಂಬ ಫ್ರೈ ಮಾಡಬೇಡಿ, ಯಾಕಂದರೆ ಫುಲ್ಲು ಡಾರ್ಕ್ ಆಗಿಬಿಟ್ರೆ ತಿನ್ನೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಹಂಗೆ ಆಗಿಬಿಡುತ್ತೆ. ಗೋಡಂಬಿ ಮೊದಲೇ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಅದಕ್ಕೆ. ಇನ್ನೇನು ನೋಡಿ ಆಗ್ತಾ ಬಂದಿದೆ. ಇಷ್ಟ ಆದರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಆಫ್ ಮಾಡ್ಕೊಂಬಿಡಿ ಸ್ಟವ್ನ. ನೆಕ್ಸ್ಟು ಈ ಥರ ಒಂದು ಬೌಲಲ್ಲಿ ಟಿಶ್ಯೂ ಪೇಪರ್ನ ತೊಗೊಂಡು ಅದಕ್ಕೆ ನೀವು ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿನ ಹಾಕಿ ಎಕ್ಸಸ್ ಆಗಿರೋಂಥ ತುಪ್ಪನ ಈ ಥರ ಟಿಶ್ಯೂಯಿಂದ ಹೀಗೆ ಮಾಡಿ ಸ್ವಲ್ಪ ತೆಗೆದ್ಬಿಡಿ. ತುಂಬ ಇರೋ ಎಲ್ಲ ತುಪ್ಪನೂ ತೆಗಿಬೇಡಿ, ಯಾಕಂದರೆ ನಾವು ಮಸಾಲೆ ಏನು ಹಾಕ್ತೀವೋ ಅದು ಅಂಟಲ್ಲ. ಆಮೇಲೆ ಸ್ವಲ್ಪ ತೆಗೆದ್ರೆ ಸಾಕು. ನೋಡಿ, ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಉಪ್ಪು ಮತ್ತು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಈ ರೀತಿ ಆಗುತ್ತೆ. ನೋಡಿ, ಕಾಜು ಫ್ರೈ ರೆಡಿಯಾಗಿದೆ. ಈಗ ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಾದರೂ ಆವಾಗ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಅವರು ಖಾಲಿ ಗೋಡಂಬಿ ತಿನ್ನೋದಕ್ಕಿಂತ ಇದಾದರೆ ಖುಷಿಯಾಗಿ ತಿಂತಾರೆ. ಈ ಥರ ಸಿಂಪಲ್ ಮತ್ತು ಈಸಿಯಾಗಿ ಆಗಿರೋವಂಥ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.